27/6/2026 ಜೂನ್ ಇದ್ರೊಳಗೆ ಇವತ್ತು ಶನಿವಾರ ಬೆಳಗ್ಗೆಯಿಂದ ನಮ್ಗ ಧಾರವಾಡದಲ್ಲಿ ನಾವು ಡೆಮೋ ರ್ಯಾಲಿ ಹಮ್ಮಿಕೊಂಡಿದ್ವಿ. ಆರ್ಮಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಪೊಲೀಸರಿಗಾಗಿರ್ಬೋದು, ಪೊಲೀಸ್ ತರಬೇತಿ ಮಾಡುವಂತ ವಿದ್ಯಾರ್ಥಿಗಳಿಗಾಗಿರ್ಬೋದು ಮಾಡಿದ್ವಿ. ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಧಾರವಾಡ ನಮ್ಮ ಸಂಸ್ಥೆ ಹೆಸರು, ಅದರ ಅಡಿಯಲ್ಲಿ ನಾವು ಮಾಡಿದ್ವಿ. ಇವತ್ತು ಸುಮಾರು ಒಂದು 300-350 ವಿದ್ಯಾರ್ಥಿಗಳು ಇದಕ್ಕೆ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಟಿ ಶರ್ಟ್ ವಿತರಣೆ ಮಾಡಿದೀವಿ, ಮತ್ತೆ ಟಿಫನ್ ವ್ಯವಸ್ಥೆ ಮಾಡಿದೀವಿ. ಆತರ ಮಾಡಿದ್ವಿ. ನಾವು ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರ, ಇವಾಗ ಆರ್ಮಿ ಮತ್ತೆ ಪೊಲೀಸ್ ತಯಾರಿಗೆ ಅಂತ ಮಾಡುತ್ತಂತ ವಿದ್ಯಾರ್ಥಿಗಳಿಗೆ ರನ್ನಿಂಗ್ ಅಲ್ಲಿ ಏನಾಗತ್ತ, ಅವ್ರಿಗೆ ಯಾವ ತರ ಓಡ್ಬೇಕು, ಯಾವ ಟೈಮಿಂಗ್ ಅಲ್ಲಿ ಓಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಗೊಂದಲ ಇರ್ತದೆ. ಅದನ್ನ ನಿವಾರಿಸಬೇಕು, ಅವ್ರಿಗೊಂದು ಪ್ಲಾಟ್ಫಾರ್ಮ್ ಇಲ್ಲಿ ನಾವು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಉದ್ದೇಶದಿಂದ ನಮ್ಮ ನಾಗರಾಜ್ ಸರ್ ಆಗಿರ್ಬೋದು, ರಾಕೇಶ್ ಸರ್ ಆಗಿರ್ಬೋದು, ಚೇತನ್ ಸರ್ ಆಗಿರ್ಬೋದು ಎಲ್ಲರೂ ಸೇರಿ ಇದನ್ನೊಂದು ಇವತ್ತು ಪ್ಲಾನ್ ಮಾಡಿದ್ವಿ. ಇವತ್ತಿಗೆ ಮಾಡಿ ಒಳ್ಳೆ ರೀತಿಯಿಂದ ಇವತ್ತಿನ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗೈತಿ. ಅದು ಒಂದು ಖುಷಿ. ಮತ್ತೆ ನಮ್ ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಧಾರವಾಡ ನಮ್ದ ಸಂಸ್ಥೆ ಶ್ರೀನಗರಲ್ಲಿ ಐತಿ ಅಂದ್ರ ನಮ್ ಕಡೆಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೂ ಲಿಖಿತ ಹಾಗ ದೈಹಿಕ ತರಬೇತಿಯನ್ನು ನಾವು ನೀಡ್ತೀವಿ. ನಮ್ಗೆ ಇಲ್ಲಿ ವಸತಿ ಸೌಲಭ್ಯ ಐತಿ. ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಜಾಯಿನ್ ಆಗಿ ಅವರ ಫಿಸಿಕಲಿ ಆಗಿರ್ಬೋದು ಅಥವಾ ಥಿಯರಿಟಿಕಲಿ ಆಗಿರ್ಬೋದು ನಮ್ ಕ್ಲಾಸಸ್ ಗಳಿಗೆ ಅಟೆಂಡ್ ಆಗಿ ಉಪಯೋಗ ತಗೋಬಹುದು. ಇವತ್ತೇನು ಉಚಿತ ಮಾಡಿದ್ರ ಸರ್? ಇವತ್ತಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಂಟ್ರಿ ಫೀಸ್ 99 ರೂಪಾಯಿ ಇತ್ತು. 99 ರೂಪಾಯಿ ಮಾತ್ರ ಎಂಟ್ರಿ ಫೀಸ್ ಇತ್ತು, ಮತ್ತೇನಿರ್ಲಿಲ್ಲ. ತಮ್ಮ ಹೆಸರು ಸರ್? ಗುರು ತೇಲಿ. ನಾನು ಸುಬೇದಾರ್ ನಾಗರಾಜ್ ಎಸ್ ಕೆ, ಫಾರ್ಮರ್ ಆರ್ಮಿ ಅಥ್ಲೆಟಿಕ್ ಕೋಚ್, ನ್ಯಾಷನಲ್ ಗೋಲ್ಡ್ ಮೆಡಲ್. ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಧಾರವಾಡ ವತಿಯಿಂದ ಮತ್ತು ನಮ್ಮ ಧಾರವಾಡ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾವು ಇದನ್ನೊಂದು ಫಂಕ್ಷನ್ ಹಮ್ಮಿಕೊಂಡಿದ್ವಿ. ಈ ಪ್ರೋಗ್ರಾಮ್ ಅಲ್ಲಿ ನಾವು ಆರ್ಮಿ ಬರುವಂತ ಹೋಗ್ಲಿಕ್ಕೆ ಇಚ್ಛೆ ಪಡುವಂತ ವಿದ್ಯಾರ್ಥಿಗಳಿಗೆ ನಾವು ಒಂದ್ ಡೆಮೋ ರ್ಯಾಲಿ ಹಮ್ಮಿಕೊಂಡಿದ್ವಿ. ಇದರಿಂದ ನಮ್ದು ಎಲ್ಲ ಹುಡುಗರು ರೋಡಲ್ಲೆಲ್ಲ ಓಡ್ತಾ ಇರ್ತಾರ, ಅವ್ರ ಗೊತ್ತಿರಲ್ಲ, ಫಸ್ಟ್ ಟೈಮ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ರನ್ನಿಂಗ್ ಎಲ್ಲ ಹೋಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ಎಲ್ಲರಿಗೊಂದು ಹೆಲ್ಪ್ ಆಗ್ಲಿ ಅಂತೇಳಿ ನಾವು ಡೆಮೋ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಅದರಿಂದ ಡೆಮೋ ರ್ಯಾಲಿಯನ್ನು ಎಲ್ಲರೂ ನಮ್ಮ ಮಾಜಿ ಸೈನಿಕ ಸಂಘದ ನಮ್ಮ ಧಾರವಾಡದ ಅಧ್ಯಕ್ಷರು, ಆಮೇಲೆ ಕಾರ್ಯದರ್ಶಿಯವರು, ಆಮೇಲೆ ನಮ್ದೆಲ್ಲ ಸದಸ್ಯರು, ನಾವು ಮತ್ತು ನಮ್ಮ ಅಕ್ಷರ ಫೌಂಡೇಶನ್, ಆಮೇಲೆ ನಮ್ದು ರಾಜಗುರು ಟ್ರಸ್ಟ್ ವತಿಯಿಂದ ಎಲ್ಲರೂ ನಿಂತು ಇದನ್ನ ನಯಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ. ತಮ್ಮ ಹೆಸರು? ನನ್ನ ಹೆಸರು ಸುಬೇದಾರ್ ನಾಗರಾಜ್. ವಿಶೇಷ NSA ಸ್ಪೋರ್ಟ್ಸ್ ವತಿಯಿಂದ ಮತ್ತು ಮಾಜಿ ಸೈನಿಕರ ಟ್ರಸ್ಟ್ ವತಿಯಿಂದ ಇವತ್ತಿನ ಒಂದು ಏನು ಯುವಕರಿಗೆ ದಾರಿ ತಪ್ಪಿದ್ರ ಆಮ್ಯಾಗ ನಮ್ಮ ನಿರುದ್ಯೋಗ ಸೃಷ್ಟಿಯಾಗಿದೆ. ಆ ಉದ್ಯೋಗಕ್ಕೋಸ್ಕರ ಮತ್ತು ಫಿಸಿಕಲ್ ಫಿಟ್ನೆಸ್ ಇರಬೇಕು, ಅನುಶಾಸನ ಒಳಗಿರ್ಬೇಕು. ಆ ಅನುಶಾಸನ ಅಂದ್ರೆ ಏನು ಅಂತ ತೋರಿಸಿಕೊಟ್ಟಾಗ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನಮ್ಮ ಮಾಜಿ ಸೈನಿಕರಾದಂತ, ನಮ್ಮ ಸಂಘದ ಸದಸ್ಯರಾದಂತ ನಾಗರಾಜ್ ಅವರು ಯುವಕರಿಗೆ ಒಂದು ಆರ್ಮಿ ಫ್ರೀ ಡೆಮೋ ರ್ಯಾಲಿ ಅಂತ ಒಂದು ಆರ್ಗನೈಸೇಷನ್ ಮಾಡಿದ್ರು. ಅದಕ್ಕಾಗಿ 300+ ಕ್ಯಾಂಡಿಡೇಟ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಅವರು ಯುವಕರಿಗೆ ಒಂದು ಉತ್ಸಾಹ ಆಗಬೇಕು, ನಾನು ಒಂದು ದೇಶ ಸೇವೆ ಮಾಡಕ್ ಹೋಗ್ಬೇಕು, ಆರೋಗ್ಯವನ್ನು ಕಾಪಾಡಕ್ ಹೋಗ್ಬೇಕು, ಕೆಟ್ಟ ದಾರಿ ಹೋದಂತಾರು ವಾಪಸ್ ಬಂದು ನಮ್ಮ ಏನಿರ್ತೈತಿ ತಂದೆ ತಾಯಿಗೆ ಒಂದು ಚಲೋ ಮಾರ್ಗದರ್ಶನ ಕೊಟ್ಟ ಅವ್ರಿಗೆ ಒಳ್ಳೆ ಒಂದು ಯಾವ್ದಾರ ಉದ್ಯೋಗ ಸೃಷ್ಟಿ ಮಾಡುವ ಮುಖಾಂತರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಸಂಘದ ಸದಸ್ಯರು ಮತ್ತು ದೇಶದ ಅಭಿಮಾನಿಗಳು, ಸ್ಪೋರ್ಟ್ಸ್ ಅಕಾಡೆಮಿಯ ಕಮಿಟಿಯ ಎಲ್ಲಾ ಸದಸ್ಯರು ಕೂಡಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳಿಸಿದ್ದೇವೆ. ಅದಕ್ಕೆ ಹೃತ್ಪೂರ್ವಕ ವಂದನೆಗಳೇ ಹೇಳಾಕಿರ್ತೀನಿ. ನಮ್ಮ ಹೆಸರು ಸಿಕಂದರ್ ಮಾಜಿ ಸೈನಿಕ ಟ್ರಸ್ಟ್ ಅಧ್ಯಕ್ಷರು, ಧಾರವಾಡ ಜಿಲ್ಲಾ ಸೈನಿಕರು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ನಂಬರ್ 1 ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ಸುಮಾರು 16 ವರ್ಷಗಳಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಸಿನಿಮಾ ನಟ ನಟಿಯರಿಗೂ ಪರಿಹಾರ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ದೇಹವಶ, ಪುರುಷ ದೇಹವಶ, ಪ್ರೀತಿಯಲ್ಲಿ ನಂಬಿ ಮೋಸ, ಸಂಭೋಗ ವಶೀಕರಣ, ಗಂಡ ಹೆಂಡತಿ ಕಲಹ, ಮನೆಯಲ್ಲಿ ಅಶಾಂತಿ, ವಾಮಾಚಾರ ಪ್ರಯೋಗ, ನೀವು ಇಷ್ಟಪಡುವಂತಹ ಸ್ತ್ರೀ ಸಂಭೋಗ ಮಾಡಲಿಕ್ಕೆ ಒಪ್ಪುತ್ತಿಲ್ಲವೇ? ಹಾಗಾದ್ರೆ ನಮ್ಮ ಗುರೂಜಿ ಅವರು ಅಷ್ಟಮಂಡಲ ಸರ್ವಸಿದ್ಧಿ ಮಂತ್ರಶಕ್ತಿಯಿಂದ ಕೇವಲ 8 ಗಂಟೆ ಒಳಗಡೆ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ. ನಿಮ್ಮ ಕೆಲಸ ಆಗದಿದ್ದರೆ ನಿಮ್ಮ ಹಣ ನಿಮಗೆ ವಾಪಸ್.